ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು ವಿಸ್ತಾರ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಬೆಂಗಳೂರಿನಲ್ಲಿ ಹೆರಿಗೆಗೆ ಅಂತ ಬಂದು ಮಹಿಳೆ ಸಾವನ್ನಪ್ಪಿದ್ರಲ್ಲ, ಗೊಳೋ ಅಂತ ಅಳ್ತಾ ಇದ್ರು ಅವ್ರ ಕುಟುಂಬದವರು. 30 ಲಕ್ಷ ಬಾಕಿ ಹಣ ಕೊಡಿ, ಆಮೇಲೆ ಮೃತದೇಹ ಎತ್ಕೊಂಡು ಹೋಗಿ ಅಂತ ಹೇಳಿ ವಿಸ್ತಾರ ನ್ಯೂಸ್ ಅವರ ಪರ ಧ್ವನಿಯಾಗಿ ನಿಲ್ತು. ಇದು ವಿಸ್ತಾರ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಕೊನೆಗೂ ಜನನಿ ಮೃತದೇಹವನ್ನ ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಚಿಕಿತ್ಸೆಯ ವೆಚ್ಚ ಅಂತ ಹೇಳಿ 42 ಲಕ್ಷ ರೂಪಾಯಿ ಬಿಲ್ ಮಾಡಿತ್ತು ಹಾಸ್ಪಿಟಲ್. ಈಗಾಗಲೇ 12 ಲಕ್ಷ ಬಿಲ್ ಪಾವತಿ ಮಾಡಿತ್ತು ಜನನಿ ಕುಟುಂಬ. ಇನ್ನೂ 30 ಲಕ್ಷ ರೂಪಾಯಿ ಕಟ್ಟಿ ಅಂತೇಳಿ ಆಸ್ಪತ್ರೆ ಸೂಚನೆ ಕೊಟ್ಟಿತ್ತು. 30 ಲಕ್ಷ ಪಾವತಿಸಿದ ಮೇಲೆನೆ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ರು. ಕುಟುಂಬಸ್ಥರ ಸಂಕಷ್ಟದ ಬಗ್ಗೆ ನಿಮ್ಮ ವಿಸ್ತಾರ ನ್ಯೂಸ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಇದೀಗ ಜನನಿ ಮೃತದೇಹ ಕುಟುಂಬಕ್ಕೆ ಹಸ್ತಾಂತರ ಆಗಿದೆ. ಸದ್ಯ ಬಿಲ್ ಪಾವತಿಯನ್ನ ಬದಿಗಿಟ್ಟು ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಸೊ ಕಡೆಗೂ ಜನನಿ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಇದು ವಿಸ್ತಾರ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. 30 ಲಕ್ಷ ರೂಪಾಯಿ ಬಾಕಿ ಹಣ ಕಟ್ಟಿ ಆಮೇಲೆ ಮೃತದೇಹ ತೆಗೆದುಕೊಂಡು ಹೋಗಿ ಅಂತಂದ್ರು. ಕೊನೆಗೂ ನಮ್ಮ ಒಂದು ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಆಸ್ಪತ್ರೆ ಸಿಬ್ಬಂದಿ ಮೃತದೇಹವನ್ನ ಕೊಟ್ಟಿದ್ದಾರೆ ವಾಪಸ್ ಕುಟುಂಬಸ್ಥರಿಗೆ. ಡೀಟೇಲ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ. ನಿಜಕ್ಕೂ ಶರತ್, ಇಲ್ಲಿ ಇಂಪ್ಯಾಕ್ಟ್ ಕೂಡ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈ Cloud9 ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಆ ಜನನಿ ಮೃತಪಟ್ಟಿದ್ರು. ನಂತರ ಆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತ ಸಂದರ್ಭದಲ್ಲಿ ಒಟ್ಟು 30 ಲಕ್ಷ ರೂಪಾಯಿ ಅವರು ಬಿಲ್ ಮಾಡಿದ್ರು. 30 ಲಕ್ಷ ರೂಪಾಯಿ ಕಟ್ಟಬೇಕು ಅಂತೇಳಿ ಆಸ್ಪತ್ರೆಯವರು ಸ್ವಾಭಾವಿಕವಾಗಿ ನಿಮ್ ಬಿಲ್ ಕಟ್ಟಿ ಆಮೇಲೆ ಮೃತದೇಹ ತೆಗೆದುಕೊಂಡು ಹೋಗಿ ಅಂತೇಳಿ ಅವರು ಸೂಚನೆ ಕೊಟ್ಟಿದ್ರೆ, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜನನಿಯರ ಪತಿ ಕೇಶವನಿಂದ ಅವರು ಕಾರ್ ಡ್ರೈವರ್ ಆಗಿದ್ರು. ಈ ಬಗ್ಗೆ ಅವರು ವಿಸ್ತಾರ ನ್ಯೂಸ್ ಜೊತೆ ಕೂಡ ಮಾತನಾಡುವಾಗ 30 ಲಕ್ಷ ರೂಪಾಯಿ ನಾವು ಎಲ್ಲಿಂದ ಕಟ್ಟಬೇಕು ಅಂತೇಳಿ ಕೂಡ ಮಾಹಿತಿಯನ್ನು ಕೊಟ್ಟರು. ಈ ಬಗ್ಗೆ ವಿಸ್ತಾರ ನ್ಯೂಸ್ ಸವಿಸ್ತಾರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿ ನಂತರದಲ್ಲಿ ಮಣಿಪಾಲ್ ಆಸ್ಪತ್ರೆಯ ಅಧಿಕಾರಿಗಳ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ರು. ಆಗ 14 ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಆದ್ರೆ ಈಗ ಏನಿದೆ 14 ಲಕ್ಷ ರೂಪಾಯಿನೂ ಕೂಡ ಕಟ್ಟಬೇಡಿ ಅಂತೇಳಿ 30 ಲಕ್ಷ ರೂಪಾಯಿನೂ ಕೂಡ ಈಗ ಬೇಡ ಅಂತೇಳಿ ಆಸ್ಪತ್ರೆಯವರು ಹೇಳಿದ್ದಾರೆ. ಈಗ ಮೃತದೇಹವನ್ನ ಈಗಾಗಲೇ ಕೇಶವ್ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿರುವಂತದ್ದು. ಜನನಿಯವರು 2 ಮುದ್ದಾದಂತಹ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ರು. ನಂತರದಲ್ಲಿ Cloud9 ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಅವರಿಗೆ ಸಾಕಷ್ಟು ಅನಾನುಕೂಲ ಆಯಿತು. ನಂತರ ಅವರನ್ನ ಮಣಿಪಾಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. 20 ದಿನಗಳ ಕಾಲ ಜೀವನ ಮರಣ ಹೋರಾಟವನ್ನು ನಡೆಸಿದ್ರು ಜನನಿಯವರು. ಆದ್ರೆ ಚಿಕಿತ್ಸೆ ಫಲಕಾರಿ ಆಗದೆ ನಿನ್ನೆ ಅವರು ಮೃತಪಟ್ಟಿದ್ರು. ಇವತ್ತು ದುಡ್ಡು ಕಟ್ಟಕ್ಕೆ ಆಗದೆ ಅವರ ಪತಿ ಕೂಡ ಸಾಕಷ್ಟು ಪರದಾಡ್ತಾ ಇದ್ರು. ಈ ಬಗ್ಗೆ ವಿಸ್ತಾರ ನ್ಯೂಸ್ ಅಲ್ಲಿ ಸುದ್ದಿ ಪ್ರಸಾರ ಮಾಡಿದ ನಂತರ ಇದೀಗ ಆ 30 ಲಕ್ಷ ರೂಪಾಯಿನೂ ಕೂಡ ಏನು ಬೇಡ ಅಂತೇಳಿ ಆಸ್ಪತ್ರೆಯವರು ಈಗ ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಈಗಾಗಲೇ Cloud9 ಆಸ್ಪತ್ರೆ ವಿರುದ್ಧವಾಗಿ ಈಗಾಗಲೇ ಕುಟುಂಬಸ್ಥರು ದೂರನ್ನು ಕೂಡ ದಾಖಲು ಮಾಡಿರುವಂತದ್ದು. ಶರತ್, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.